ಇದೊಂದು ಬ್ಯಾಗ್ ತಗೊಂಡ್ಬಿಟ್ಟು ಬಂದು ಸ್ಲಿಪ್ಪರ್ ತಗೊಂಡಿದ್ದು ಮೇಕಪ್ ಬ್ರಷ್ ಇದು ಒಂದು ಟಾಪ್ ಇದು 300 ಎಣ್ಣೆ ಎಷ್ಟು ತಗೊಬಂದಂತೆ ಇವತ್ತು ಒಂದು ನಾನು ನನ್ನ ಮಗಳಿಗೆ ಎಂತ ತಗೊಬಂದೆ ಇದೊಂದು ಅಪ್ಪು ಬ್ಯಾಗ್ ತಗೊಂಡು ಕ್ಯಾಪ್ ಟಾಪ್ ಇದು ಮನೇಲಿ ಹಾಕೊಳ್ಳೋಕೆ 600 ರೂಪೀಸ್ ಇದೊಂದು ಟಾಪ್ ತಗೊಂಡಿದ್ದು ಇದೊಂದು ಚೈನ್ ನಮ್ಮನೆಯವ್ರು ಬೈತಾರೆ ಅಂತ ಈ ಸರಿ ನಾನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಈ ಸರಿ ಎಲ್ಲ ತಗೊಂಡಿದ್ದೀನಿ ಕೈ ನೋವು ಬತ್ತಾ ನಿನ್ನ ಶಾಪಿಂಗ್ ನಾವು ನೋಡಿ 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 ಇದನ್ನೂ ಜಾಸ್ತಿ ಮಾಡಿಲ್ಲ ನೋಡ್ಕೊಂಡು ಬಂದಿದ್ದೀನಿ ಈ ಸರಿ ನೆಕ್ಸ್ಟ್ ಟೈಮ್ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ಬೈಸ್ಕೊಳ್ಳೋದು ಬೇಡ ಅಂತ ಬೆಳಗ್ಗೆ ಸ್ಕೂಲಿಗೆ ಹೋಗೋದು ಬಿಟ್ಟು ನನ್ನ ಮಗಳು ನೋಡಿ ನಮ್ಮ ಪುಟಾಣಿಗೆ ಅಂತ ಟೆಂಟ್ ಅಂದರೆ ತುಂಬ ಇಷ್ಟ ನನ್ನ ಮಗಳು ಅದನ್ನು ಮಲಗಿಸ್ತಾ ಇದ್ದಾಳೆ ನನ್ನ ಮಗಳಿಗೆ ಸ್ಕೂಲ್ ಇರೋದೇ 9 ಗಂಟೆ ಈಗ ಹೋಗಿ ಸ್ನಾನ ಮಾಡಿಸಿ ಹೊರಡಿಸಿ ಧೂಪ್ಬಿಟ್ಟು ಬರಬೇಕು ಸ್ಕೂಲ್ಗೆ ಬನ್ನಿ ಮಗಳು ಬೇಗ ಪ್ಲೀಸ್ ರಾಜಾ ಇದಾಡದ ಜಜ್ಜು ಹಂಗೆ ಅದು ಚಳನ ಹೆಂಗೆ ಆಡ್ತದೆ ದೊಡ್ಡರಂಗೆ ಮನುಷ್ಯರಂಗೆ ಏಯ್ ಬಲ್ಲ ಇದು ಪುಟಾಣಿದು ತಿಂಡಿ ಆಗಿದೆ ನನ್ನ ಮಗಳದ್ದು ತಿಂಡಿ ಆಗಿದೆ ಆರದ ಖುಷಿ ಅದಕ್ಕೆ ಮೈ ಮುರಿಯೋದು ಅಂದರೆ ಹೆಂಗೆ ಬಂದಿದೆ ಕೈ ಹಿಂದೆ ತಿರುಗಿಸ ಹಾಂ ಕೈಯಲ್ಲಿ ಕೆಳಗ್ತದೆ ಸರ್ ಹಾಂ ತಿರುಗಿಸ ಹಾಂ ಇವೆರಡು ಇಷ್ಟ ಆಗಿದ್ರೆ ನೀವೆಲ್ಲ ಬಿಡಿಸ್ಕೊಂಡು ನಿನ್ನೆ ರಾತ್ರಿ ಹೋಮ್ವರ್ಕ್ ಮಾಡಿರಲಿಲ್ಲ ಇವಾಗ ಹೋಮ್ವರ್ಕ್ ಮಾಡೋದಕ್ಕೆ ಲೇಟ್ ಆಗಿದೆ ಬಾಯ್ ಕುಸೆ ನಮ್ಮ ಪುಟಾಣಿಗೆ ಇದು ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು ಟೆಂಟ್ ಪುಟಾಣಿ ಹೋಯ್ತು ನಿನ್ನ ಟೆಂಟ್ ಹೋಯ್ತು ಪುಟಾಣಿ ನಿಮ್ಮ ಟೆಂಟ್ ಅಲ್ಲಿ ನೋಡಿ ಡ್ಯಾಡಿ ಬಿಚ್ಚಾಗ್ತಿದ್ದಾರೆ ಅಂದರೆ ಬಿಸಿಲಲ್ಲಿ ಅಂದರೆ ತುಂಬ ದಿನ ಹಂಗೆ ಫೋಲ್ಡ್ ಮಾಡಿ ಇಟ್ಟಿದ್ವಲ್ಲ ರಸ್ಟ್ ಹಿಡ್ದಿರುತ್ತೆ ಅಥವಾ ಬೂಸ್ಟ್ ಬಂದಿರುತ್ತೆ ಅಂತ ಹೇಳಿ ಸ್ವಲ್ಪ ಹಂಗೆ 1-2 ದಿನ ಗಾಳಿಲಿ ಹಾರಾಡಲಿ ಅಂತ ಬಿಟ್ಟಿದ್ದು ತೆಗೀರಿ ಅಂತ ನಮ್ಮ ಪುಟಾಣಿ ಮತ್ತೆ ಆ್ಯಕ್ಚುಲಿ ಫುಲ್ ಫೋಲ್ಡ್ ಮಾಡಾಗಿತ್ತು ಇದೊಂದು ಅದರೊಳಗೆ ಸೇರ್ಕೊಂಡ್ಬಿಟ್ಟಿತ್ತು ಕವರು ಹಂಗಾಗಿ ತೆಗಿಯೋತ್ತಿಗೆ ಮತ್ತೆ ಹಾಕಿ ಅಂತ ಅಷ್ಟು ಖುಷಿಯಾಗಿ ಬಿಟ್ಟಿತ್ತು ಅದಕ್ಕೆ ಬೈಕ್ ರೈಡ್ ಅಂದ್ರೆ ಅಷ್ಟು ಇಷ್ಟ ಇದಕ್ಕೆ ಕಾರಲ್ಲಂತೂ ಬರುತ್ತೆ ಸಖತ್ ಕಾರ್ ರೈಡು ಬೈಕ್ ರೈಡು ಅಂದ್ರೆ ಸಖತ್ ಇಷ್ಟ ಇದ್ರಲ್ಲ ಕಾರಿನ ಒಂದು ಕಿಟಕಿ ನೋಡಂಗಿಲ್ಲ ನಮ್ದು ಎಲ್ಲ ಕೆರ್ದಾಕಿದೆ ಸೀಟ್ ಮಾತ್ರ ಹಾಳು ಮಾಡಿಲ್ಲ ಕ್ಲೋಸ್ ಮಾಡಿರಿ ಕ್ಲೋಸ್ ಮಾಡೋಣ ಪುಟ್ಟಣಿ ಸಾಕು ಇದು ಆ್ಯಕ್ಚುಲಿ 10 ನಿಮಿಷಕ್ಕೆ ಕ್ಲೋಸ್ ಮಾಡ್ಬೋದು ಬಿಡ್ತಾ ಇಲ್ಲ ಇದು ಅರ್ಧ ಗಂಟೆ ಆಯ್ತು ಕೋಚ್ ಮಾಡೋಣ ಇದೇಳಿ ಕೋಚ್ ಇದೆಲ್ಲ ಇಟ್ಕೊಂಡು ಫುಡ್ನ ಇಟ್ಕೊಂಡು ಹೊರಗಡೆ ಬಾ ಇಟ್ಕೊಂಡು ಸೈಡಿಗೆ ಬಾ ಬೇಡವಾ ಮಡ್ಸೋದು ಎದ್ದಾಳೆ ಅಮ್ಮ ಮಡ್ಚೋಣ ಎದ್ದಾಳ ಬನ್ನಿ ಇಲ್ಲಿ ಫುಡ್ ಇಲ್ಲಿ ಫುಡ್ ಹಾಂ ಚಪಾತಿಯಲ್ಲಿ ಹೋಗಿ ಮತ್ತೆ ತಗೊಬಂದಿಲ್ಲ ಕುತ್ಕೊಳ್ಳುತ್ತೇನೆ ರೀ ಹಣ್ಣು ತರಕಾರಿ ಏನಿಲ್ವಲ್ರಿ 3 ದಿನದಿಂದ ಹೇಳ್ತಾ ಇದ್ದೀನಿ ತಗೊಬನ್ನಿ ಅಂತ ನಾನೇ ಹೋಗಿ ತಗೊಬರ್ಬೇಕಾ ನನಗೂ ಇರೋ ವರ್ಕ್ ಪ್ರೆಷರಲ್ಲಿ ಅದು ಬೇರೆ ಮಾಡ್ತೀನಿ ನೀನು ಒಂದು ಸ್ವಲ್ಪ ಆನ್ಲೈನಲ್ಲಿ ತರ್ಸ್ಕೊಳ್ಳೋದು ಕಲ್ತ್ಕೊಳಮ್ಮ ಈ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಮನೆ ಬಾಕ್ಲಿಗೆ ಬಂದು ಬೀಳುತ್ತಪ್ಪ ಮೆಗಾ ಸೇವಿಂಗ್ ಫೆಸ್ಟಿವಲ್ ಬೇರೆ ನಡೀತಾ ಇದೆ ಅದರಲ್ಲಿ ಇನ್ನೂ ಚೀಪಾಗಿ ಸಿಗುತ್ತೆ ಬುಕ್ ಮಾಡೋದು ಕಲ್ತ್ಕ ಅದಂಗೆ ಕಚ್ಚಿಲ್ಲ ಆಟ ಆಡ್ಸುತ್ತೆ ಬಟ್ ಇವತ್ತು ಕಚ್ತಾ ಇದೆ ಬೇಡ ಅಂತ ನಿನ್ನೂ ಕರ್ಕೊಂಡು ಹೋಗ್ತೀವಿ ನಾಳೆ ಎಷ್ಟು ಖುಷಿ ಗೊತ್ತಾ ಹೋಗಿ ಹೆಂಗೆ ಮಲಗುತ್ತೆ ಪುಟ್ಟಣಿ ಬನ್ನಿ ಈಚೆ ಪುಟ್ಟಾಣಿ ಸಾಕು ಕೊಚ್ಬಾರ್ದು ಅಪ್ಪಗೆ ಟೆಂಟು ಹಾಕೊಂಡಿದ್ರೆ ಹಾಳಾಗುತ್ತೆ ನೋಡಿ ಪ್ಯಾಕರ್ಸ್ ಅವ್ರು ಬೇಕಾಗಿದ್ರೆ ಸತೀಶ್ ಹಿರೇಗೌಡರ ಕಾಂಟ್ಯಾಕ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಟಾಪಲ್ಲಿ ಏನೋ ಬಟ್ಟೆ ಹಾಕಿದ್ದಿಲ್ಲ ಇದು ಹಾಕೊಂಡಿದ್ದು ರಾತ್ರಿ ನಿನಗೆ ಗೊತ್ತು ನಂಗೆ ಆ ಚಳಿಲಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ರೀ ಅವೆಲ್ಲ ಫಿಕ್ಸ್ ಮಾಡೋಷ್ಟು ನೋಡಿ ಇದಕ್ಕೆ ರಾಡ್ ಹಾಕೋದು ಈ ರಾಡ್ಸ್ನ ಗೊತ್ತಿರುತ್ತೆ ಎಲ್ಲರಿಗೂ ನಾವು ಹೇಳ್ತಾ ಇದೀವಿ ಅರ್ಧಂಬರ್ಧ ಯಾಕೆ ಹೇಳೋದು ಅಂತ ಇದು ತಗೊಂಡೆ 5-6 ವರ್ಷ ಆಯ್ತು ಅಲ್ವ ರೀ ಚೆನ್ನಾಗಿದೆ ಹಾಳಾಗಿಲ್ಲ ಸಿಂಗಾಪುರ ಇದೊಂದೇ ಹಾಳಾಗಿರೋದು ಕಟ್ಟಾಗಿರೋದು ಅಂದ್ರೆ ಇಟ್ಟಿ ಇಂಥ ಟೆಂಟ್ ಸಿಕ್ಕರೆ ಇನ್ನೊಂದು 2-3 ತಗೊಬಿಡ್ತೀನಿ ಇದೇ ಥರ ನಮ್ಮ ಅಮ್ಮಗೆ ಏನು ತಗೊಬಂದಿದ್ದೀನಿ ಹೊಸ ಬಾಲು ಯು ಖುಷಿ ನಮ್ಮ ಅಮ್ಮಗೆ ಬಾಲ್ ನೋಡಿ ಖುಷಿ ಇದು ಒಪ್ಪುದು ಇಲ್ಲಿ ಚಿಕ್ಕದಂಗೆ ಕಾಣಿಸ್ತದೆ ಅಷ್ಟೇ ಅಯ್ಯೋ ನಿನ್ನೆ ಬಗ್ಗರಿಯೋದು ಕಚ್ಚೋಕಿದ್ದು ಹೊಡೆದ್ಬಿಡ್ತೀನಿ ನಾನು ಅಷ್ಟೇ ಇಷ್ಟ ಇದಕ್ಕೆ ಆ ಬಾಲು ಸಣ್ಣ ಬಾಲ್ ಬಿದ್ದೋಗೋದು ಅಲ್ಲಿ ಇಲ್ಲಿ ಹಾಗಾಗಿ ಇನ್ನೊಂದು ಫಸ್ಟ್ ತಗೊಬಂದಿದ್ದು ಗ್ರೀನ್ ಕಲರ್ ಬಾಲ್ ಇತ್ತು
ಅದು ಪಾಪ ಇದು ಇಲ್ಲಿ ಕರ್ಕೊಬಂದಾಗ ತಗೊಬಂದಿದ್ದಂತೆ ಬಿಸಾಕಿರ್ಲಿಲ್ಲ, ಚಿತ್ರಾನ್ನ ಮಾಡಾಕಿತ್ತು. ಆದರೆ ಮೊನ್ನೆ ಅವತ್ತು ಅವ್ರ ಅಪ್ಪನ ಜೊತೆ ಹೋಗ್ಬಿಟ್ಟಿತ್ತು ನನ್ನ ಬಿಟ್ಟು 15 ದಿನ. ಹಾಗಾಗಿ ಅದು ನೆನಪಾಗುತ್ತೆ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟೆ. ಇಲ್ಲಾಂದ್ರೆ ಹಾಗೆ ತೊಳೆದು ಕೊನೆಯವರೆಗೂ ಇಟ್ಕೊಳ್ಳೋಣ ಅನ್ಕೊತಿದ್ದೆ ಅದನ್ನು ನಾನು ಬಿಟ್ಟು ಹೋದ್ಮೇಲೆ 2 ದಿನ ಇರೋಕ್ಕೆ ಆಗಲಿಲ್ಲ. ಅದ್ರ ಥಿಂಗ್ಸ್ ಎಲ್ಲ ನೋಡಿದಾಗೆಲ್ಲ ನನಗೆ ಅಳು ಬರೋದು. ಅದ್ರ ಬೆಡ್ಡು, ಅದು ಊಟದ್ದು ಬೌಲು, ಅದು ಆಟ ಆಡ್ತಿದ್ದು ಬಾಲ್ ಎಲ್ಲ ನೋಡಿ. ಹಾಗಾಗಿ ಕಸಕ್ಕೆ ಹಾಕ್ಬಿಟ್ಟೆ ಅದನ್ನು. ಏಯ್ ಹೊಡೆದ್ಬಿಡ್ತೇನೆ ಪುಟಾಣಿ, ನೀನು ತೂತ ಮಾಡ್ಕೊಂಡ್ರೆ ಅದನ್ನು. ಇದು ನೋಡಿ ಆ್ಯಕ್ಚುಲಿ ಚೆನ್ನಾಗಿದ್ದನ್ನು ಹಿಂಗೆ ಇಟ್ಕೊಂಡು ಓಡಾಡೋಕ್ಕೆ ಬಾಯಲ್ಲಿ ಕಚ್ಕೊಳ್ಳೋಕ್ಕೆ ಈ ಥರ ಮಾಡಿ ಇಟ್ಕೊಳ್ಳೋದಿದ್ದು. ಚೆನ್ನಾಗಿದ್ದಿದ್ದು ಬಾಲ್ ಹಿಂಗೆ ಕಡಿಯುತ್ತೆ ನೋಡಿ, ಬೇಕಾದ್ರೆ ಅಲ್ಲಿ ಕೂತ್ಕೊ ಕಡಿಯುತ್ತೆ ಬೇಕಾದ್ರೆ. ನಾಳೆ ಹೊತ್ತಿಗೆ ಅದನ್ನು ಇಟ್ಕೊಂಡು ಓಡಾಡೋಕ್ಕೆ ಮಾಡ್ಕೊಳ್ಳುತ್ತೆ ಜಾಗನ. ಯಾಕೆ ಬೀಳುತ್ತೆ ಪೆಟ್ಟು? ಆ ಸಣ್ಣ ಬಾಲ್ ಇದ್ರೊಳಗಡೆ ಎಲ್ಲ ಹೋಗೋದು, ಕಿರ್ಚಿ ತಂಗಿನಿ. ಓ ಈ ಗಿಡ ಹಾಳು ಮಾಡುತ್ತೆ ಈಗ ಇದು. ಪುಟಾಣಿ ನೀನು ಏನಾರು ಒಂದು ಹುಡಿಕೊಂತೀಯಲ್ಲ ನೀನು. ಅಯ್ಯೋ ಹಂಗೆಲ್ಲ ಮಾಡ್ತಾರೆ ಬಂಗಾರಿ. ಏನಾದರೂ ಒಂದು ವಸ್ತು ಮಾಡ್ಕೊಂತೀಯಲ್ಲ, ಸಣ್ಣದಾದ್ರೆ ಇದು ರೆಡಿ ನುಗ್ಗಿಸ್ತೀಯ. ನಾಳೆ ಬೆಳಗ್ಗೆ ನೋಡಿ ಅದು ಬಾಲ್ ಕುಲ್ವಾಗಿರಲ್ಲ ಅದು. ಕ್ಲೀನಾಗಿ ಒರ್ಸಾತಮ್ಮ, ಹೆಂಗೆ ಒರೆಸ್ತಿದ್ಯಾ ಅಂತ ನೋಡಿ. ನಮ್ಮ ಪುಟಾಣಿ ಕೆಲಸನ ಈಗಷ್ಟೇ ತಂದುಕೊಟ್ಟು ಅರ್ಧ ಮುಕ್ಕಾಲು ಗಂಟೆ ಆಯ್ತು. ಚಂದಕ್ಕೆ ಮಾಡ್ಕೊಂಡಿದ್ದೆ. ಇಲ್ಲ ಈ ಚಂದಕ್ಕೆ ಈಗ ಕೊಟ್ಟು ಅರ್ಧ ಗಂಟೆ ಆಗಿತ್ತು. ನಾನು ಒಳಗಡೆ ಹೋಗಿ ಒಂದು ಸಾಂಬಾರು ಮಾಡಿ ಬರೋದ್ರೊಳಗೆ ಈ ಚಂದಕ್ಕೆ ಮಾಡಾಕಿದ್ದೆ. ನಾವು ಇವತ್ತು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗೋಣ ಅಂತ ಬಂದಿದ್ದೀವಿ. ನಾನು ಮತ್ತು ನಮ್ಮಪ್ಪು. ಅಂದರೆ ದಿನ ಸುತ್ತಾಡ್ತೀವಿ ಅಂತಲ್ಲ, ಪಾಪ ಅವರು ಊರಲ್ಲಿ ಇರ್ತಾರಲ್ಲ, ಅವ್ರು ಇಲ್ಲಿಗೆಲ್ಲ ಬಂದಾಗ ಪಾಪ ಓಡಾಡಲೇಬೇಕಲ್ವ ಎಲ್ಲ ಕಡೆ. ಅವ್ರಿಗೂ ಎಲ್ಲ ಕಡೆ ಅಲ್ಲಿ ಊರಲ್ಲಿ ಇದ್ದು ಬೇಜಾರಾಗಿರುತ್ತಲ್ವ, ಇಲ್ಲಿ ಬಂದು ಎಲ್ಲ ಕಡೆ ಸುತ್ತಾಡಬೇಕು ಅಂತ ಆಸೆ ಆಗಿರುತ್ತೆ. ಹಾಗಾಗಿ ಅವ್ರು ಏನೇನು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಇಲ್ಲಿಗೆ ಬಂದಮೇಲೆ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಆದರೆ ಲಾಸ್ಟ್ ಟೈಮ್ ನಾನು ನಮ್ಮ ಅಕ್ಕ ಬಂದಿದ್ದು, ಆದರೆ ನಮಗೆ ಗೊತ್ತಿರಲಿಲ್ಲ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಬೇಕು ಅಂತೆಲ್ಲ ಕ್ಯಾಬ್ ಹತ್ತು ಬಂದಿದ್ದು. ಲಾಸ್ಟ್ ಟೈಮ್ ಬಂದಾಗ ನಮಗೆ ಅಷ್ಟು ಗೊತ್ತಾಗಿರಲಿಲ್ಲ, ಹಾಗಾಗಿ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೇ ಊಟ ಟೈಮಿಗೆ ಅದು ಸ್ನ್ಯಾಕ್ಸ್ ಟೈಮಿಗೆ ಏನೇನು ಸಿಗುತ್ತೆ ಅದು ತಿಂದ್ಕೊಂಡು ಹಾಗೆಯೇ. ಆದರೆ ಮಕ್ಕಳು ಕರ್ಕೊಬಂದಿರಲಿಲ್ಲ ಲಾಸ್ಟ್ ಟೈಮು. ನಮ್ಮ ಚುಪ್ಪಿನೂ ಮತ್ತು ನನ್ನ ಮಗಳೂ ಮನೇಲಿ ನಮ್ಮ ಮನೆಯವ್ರ ಜೊತೆ ಬಿಟ್ಟು ನಾನು, ನಮ್ಮ ಅಕ್ಕ, ನಮ್ಮ ಚಿಕ್ಕವು ಬಂದಿದ್ದ. ಯಾಕಂದ್ರೆ 3 ಜನ ಬಿಟ್ಟರೆ ಕಿತಾಪತಿ ಮಾಡ್ತಾರೆ ಅಂತ. ನಾವು ನಮ್ಮ ಚಿಕ್ಕವ್ವ ಪಾಪ ಬೆಳಗಿಂದ ಸಂಜೆವರೆಗೂ ನಮ್ಮ ಜೊತೆನೇ ಓಡಾಡ್ತಿತ್ತು. ಅದ್ರಲ್ಲಿ ನಮಗೇ ಹೋಸ್ತು ಜಾಗ, ಅದ್ರಲ್ಲಿ ಬೇರೆ ನಮ್ಮ ಚಿಕ್ಕವ್ವ ಅದು ಬೇಕು ಇದು ಬೇಕು ಅಂತ ಕಿರ್ಚ್ಕೊಂಡು, ಅದ್ರಲ್ಲಿ ಬೇರೆ ಮಧ್ಯೆ ಕಕ್ಕ ಮಾಡಬೇಕು ಅಂತ ಬೇರೆ. ನಾನು ಆ ಗಲಿ ಒಳಗೆ ಎಲ್ಲಿ ಹುಡ್ಕಕ್ಕೆ ಹೋಗಲಿಲ್ಲ ಅಂತ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಅಲ್ಲೇ ಮಾಡಿಸ್ಕೊಂಡು ಕರ್ಕೊಬಂದಿದ್ದಾಯಿತು ಅಂತ ಬೈಕೊಂಡು ಹೊರ್ಕೊಂಡು ಒಂದು 2-3 ಗಂಟೆ ಸುಮ್ಮನಿತ್ತು. ಆಮೇಲೆ ಲಾಸ್ಟಿಗೆ 1 hour ಅಷ್ಟು, ಲಾಸ್ಟಿಗೆ 1 ಗಂಟೆ ಒಂಚೂರು ಕಿರಿಕ್ ತೆಗಿತ್ತು ಅಷ್ಟೇ ನಮ್ಮ ಚಿಕ್ಕವ್ವ. ಈ ಸರಿ ನಮ್ಮ ಅಪ್ಪು ಬೆಂಗಳೂರಲ್ಲೇ ಮೊದಲು ಇದ್ದಿತ್ತು, ಹಾಗಾಗಿ ಸ್ವಲ್ಪ ಎಲ್ಲ ಗೊತ್ತಿತ್ತು. ಹಾಗಾಗಿ ಈ ಸರಿ ಅಪ್ಪುನೇ ಕರ್ಕೊಂಡು ಬಂದುಂಟು. ಅಂದರೆ ಕಮರ್ಷಿಯಲ್ ಸ್ಟ್ರೀಟು ಮತ್ತು ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕಳ್ತನ ಜಾಸ್ತಿ ಇರ್ತಾರಲ್ವ, ಹಾಗಾಗಿ ಗೋಲ್ಡ್ ಎಲ್ಲ ತೆಗ್ದಿಟ್ಟು ಬಂದುಂಟು. ಬರೀ ಆಟೋದಲ್ಲಿ ಬಂದು ಇಲ್ಲಿ ಇಳಿಯೋ ಹೊತ್ತಿಗೆ ಇವನಿಗೆ ಸುಸ್ತಾಗೋಯ್ತು. ಹೋಗ್ತಿದ್ದಾಗೇ ನೋಡಿ ಈ ಸರ ಬಳೆ ಎಲ್ಲ ಎಷ್ಟು ಚೆನ್ನಾಗಿದೆ. ನಂಗೆ ಈ ಥರ ದಪ್ಪದು ಈ ಬ್ಲ್ಯಾಕ್ ಮೆಟಲು ತುಂಬ ಇಷ್ಟ ನನಗೆ. ಆಮೇಲೆ ಹೋಗಿದ ತಕ್ಷಣ ಇದ್ದಿತ್ತಲ್ಲ, ಇನ್ನು ಮುಂದಕ್ಕೆ ಹೋಗ್ತಾ ಎಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇನು ತಗೊಳ್ಳಿಲ್ಲ, ಮುಂದಕ್ಕೆ ಬಿಟ್ಟು ಹೊರಟು. ಬಟ್ ಬರುವಾಗ ಮತ್ತೆ ಇದೇ ರೂಟಲ್ಲಿ ಬರಲಿಲ್ಲ, ಬೇರೆ ಕಡೆ ಬಂದು ಅಲ್ಲಿ ಏನೇನು ಸಿಗುತ್ತೋ ಅದೇ ತೊಗೊಂಡ್ಬಿಟ್ಟು ಬಂದು. ಬಟ್ ತುಂಬ ಚೆನ್ನಾಗಿತ್ತು ಇದು. ನೋಡಿ ಮಕ್ಳು ಕರ್ಕೊಬಂದರೆ ಬರೀ ಅವಾಗ ನೀರು ಕುಡಿಸೋದು, ಹಾಲು ಕುಡಿಸೋದು ಅಲ್ಲೇ ಟೈಮ್ ಆಗುತ್ತೆ. ಟಾಯ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಅಲ್ಲೆಲ್ಲ ಒಂದು 500-350 ರುಪೀಸ್ ಹೇಳ್ತಿದ್ರು. ಮುಂದಕ್ಕೆ ಇನ್ನೂ ಕಡಿಮೆಗೆ ಸಿಗುತ್ತೆ ಅಂತ ಹೋಗಿ ಬಿಟ್ಟು ಹಾಕಿ ಆಗಿಬಿಡ್ತು. ಇದು ಯಾವ ಶಾಪ್ ಅಂತ ನಮ್ಮ ಅಪ್ಪನೇ ನನಗೆ ಗೊತ್ತಿಲ್ಲ. ಸುಮ್ಮನೆ ಬಂದು ಅಪ್ಪು ಕರ್ಕೊಬಂದಿದ್ದ, ಹಾಗಾಗಿ ನಾವು ಬಂದು ಪಾತ್ರೆ ಎಲ್ಲ ಇದ್ದು ಎಲ್ಲ ಥರದ್ದು ಒಂಥರ ಇದು ಡಿಮಾರ್ಟ್ ಥರ ಇತ್ತು ಎಲ್ಲ ಕಡೆ. ಬಟ್ ಚೆನ್ನಾಗಿದ್ದ, ಪರವಾಗಿಲ್ಲ. ಕೆಲವೊಂದು 1-2-3 ತಗೊಂಡು ಅನಿಸುತ್ತೆ. ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಊಟಕ್ಕೆ ಬಂದು, ಎಲ್ಲಿ ಅಂತ ಗೊತ್ತಿಲ್ಲ, ಅಂದರೆ ನಾವು ಬರೋ ರೂಟಲ್ಲಿ ಅಲ್ಲಿ ಏನಾದ್ರು ಹೋಟೆಲ್ ಸಿಕ್ಕಿದ್ರೆ ಅಲ್ಲೇ ಒಂದು ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಹೋಟೆಲ್ಗೆ ಬಂದು ಬಾಳೆದೆಲೆ ಊಟ ಅಂತ ಇಲ್ಲಿ ನಾನು ಬಾಳೆದೆಲೆ ಊಟ ತಗೊಂಡೆ. ನಮ್ಮ ಅಪ್ಪು ಮಸಾಲೆ ದೋಸೆ ತಗೊಂಡುಂಟು. ಒಂದು 3-4 ಥರದ ಪಲ್ಯ, ಕೇಸರಿ ಬಾತು, ರೈಸು, ಪರೋಟ, ಒಂದು 3 ಥರದ ಸಾಂಬಾರು, ಮೊಸರು ಎಲ್ಲ, ಹಪ್ಪಳ, ಉಪ್ಪಿನಕಾಯಿ ಜೊತೆಗೆ ಲಾಸ್ಟಿಗೆ ತಗೊಂಡು ಕೊಟ್ಟರು ಅದನ್ನು ಸ್ವಲ್ಪ. ಎಲ್ಲ ಊಟ ಚೆನ್ನಾಗಿತ್ತು, ಪರವಾಗಿಲ್ಲ. ಪಂಪ್ಕಿನ್ ಪಲ್ಯ ಇದೆ, 3 ಥರದ ಪಲ್ಯ ಇದೆ, 4 ಥರದ ಸಾಂಬಾರಿದೆ, ರೈಸು, ಪರೋಟ ಚೆನ್ನಾಗಿ. ನಂದು ಅರ್ಧ ಊಟ ಆದಮೇಲೆ ಮಸಾಲೆ ದೋಸೆ, 2 ಇಡ್ಲಿ. ನಮ್ಮ ಪುಟಾಣಿ ಮಲಗಿಬಿಟ್ಟಿದೆ. ನಮ್ಮ ಅಪ್ಪುಗೆ ಸ್ವಲ್ಪ ಈ ಥರ ಬಾರ್ಡ್ರುಗಳು ಮತ್ತು ಕುಚ್ಚು ಇವೆಲ್ಲ ನಮ್ಮ ಅಪ್ಪುಗೆ ಇಷ್ಟ. ಹಾಗಾಗಿ ನೋಡ್ತಾ ಇತ್ತು. ನಾನು ಇನ್ನೇನು ಮಾಡಲಿ ಅಲ್ಲಿ, ಇಲ್ಲೆಲ್ಲ ಇಲಿಗಳೆಲ್ಲ ಓಡಾಡ್ತಿದ್ದ, ಕೂತ್ಕೊಂಡು ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತಿದ್ದೆ. ನೋಡಿ ಎಷ್ಟೊಂದು ಇದು ಗೊತ್ತಾ, ನನ್ನ ಕಣ್ಣು ಮುಂದೆನೂ ಒಂದು 20-30 ಹೋಗೋದು ಬರೋದು ಮಾಡ್ತಾಯಿದ್ದು. ಇದೆ ನೋಡಿ, ಇಲ್ಲಿ ಸರ ಬಳೆಗಳೆಲ್ಲ ಚೆನ್ನಾಗಿದೆ. ಒಂಥರ ಹೆಜ್ಜೆಜ್ಜಿಗೂ ಸಿಗ್ತದೆ, ಎಲ್ಲ ಕಡೆ ಇದೇ ಥರ. ಇಲ್ಲಿ ರೆಡಿ ಬ್ಲೌಸಸ್ ಎಲ್ಲ ಸಿಗ್ತದಲ್ಲ, ಹಾಗಾಗಿ ಕಡಿಮೆಗೆ ಏನಾದರೂ ಇರುತ್ತಾ ಅಂತ ನೋಡೋಕ್ಕೆ ಅಂತ ಬಂದು
ಬಟ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸೇ 650 ರುಪೀಸು. ಬಟ್ ಆ 650 ರುಪೀಸ್ದು ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅದು ನಾವು ಪೀಸ್ ತೊಗೊಂಡು ಹೋಲಿಸ್ತೀವಿ ಅಂದರೆ ಒಂದು 450 ರೂಪಾಯಲ್ಲಿ ಮುಗಿಸ್ಕೋಬೋದಿತ್ತು. ಹಾಗಾಗಿ ನಾವು ಅದು ತಗೊಳ್ಳಿಲ್ಲ. ಇದೆಲ್ಲ ಸ್ಯಾರಿ ಬ್ಲೌಸಸ್ಸು, ತಪ್ಪು ತಿಳ್ಕೊಂಬಿಡಿ. ಈ ಥರ ಫ್ಯಾನ್ಸಿ ಆಗಿದೆ ಅಷ್ಟೇ. ಹಾಗೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಬರೋದ್ರೊಳಗೆ ಸಂಜೆ ಒಂದು 7-7:30 ಆಗಿತ್ತು. ಇನ್ನೇನು ಆಟೋನೋ ಕ್ಯಾಬೋ ಏನು ಬುಕ್ ಮಾಡಿದ್ದು ಅದಿನ್ನೇನು 5 ನಿಮಿಷ 2 ನಿಮಿಷ 3 ನಿಮಿಷ ಅಂತ ತೋರಿಸ್ತಿತ್ತು. ಆ ಅರ್ಜೆಂಟಲ್ಲಿ ಕೂಡ ನಮ್ಮ ಅಪ್ಪು ಈ ಎಂಥದ್ದು ಇದು ಕಾರ್ನ್ ಬೇಕು ಅಂತ ಹೇಳಿ ಕಾರ್ನ್ ತಗೊಂಡು ತಿನ್ಕೊಂಡು ನಾವು ಮನೆಗೆ ಬಂದು ಇಷ್ಟು ಶಾಪಿಂಗ್ ಬಂದುಂಟು ನೋಡಿ. ಇದು ನಮ್ಮ ಪುಟಾಣಿಗೆ ತಗೊಬಂದಿರೋದು ಚಪ್ಪಲ್. ನೋಡೋಣ ಈಗ ನಾವೇ ಏನೇನು ತೊಗೊಂಡಿದ್ವಿ ನಮಗೆ ಮರ್ತೋಗಿದೆ. ಈಗ ಓಪನ್ ಮಾಡೋಣ. ಇದನ್ನ ಇದು ಒಂದು ಬ್ಯಾಗ್ ತೊಗೊಬಿಟ್ಟು ಬಂದು ಒಳಗೊಂದು ಜಿಪ್ ಇದೆ. ಈ ಥರ ಲಾಂಗ್ ಆದರೂ ಮಾಡ್ಕೊಬೋದು. ಇದು ಅಪ್ಪುಗೆ, ಇದು ಅಪ್ಪು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದು. ಇದು ಸಿಕ್ಕಿಬಿಡ್ತಾ? ಇದೊಂದು ಇಷ್ಟು ಹೀಲ್ಡಿದೆ ಗ್ರೇ ಕಲರ್ ಶೂ. ಏನು ಇದು ಜಾತ್ರೆ? ಹುಡುಗಿ ನಂಗೆ ಗೊತ್ತಿಲ್ಲ ಇಷ್ಟು ಶಾಪಿಂಗ್ ಮಾಡೋದು. ಈ ಶಾಪಿಂಗ್ ಮಾಡ್ತಾಗಿದ್ದಿದ್ದೆ. ಪುಟಾಣಿಗೆ ಒಂದು ಶೂ. ಇದು 150 ರೂಪಾಯಿ ಏನಲ್ಲ ನಮ್ಮ ಪುಟಾಣಿಗೆ. ಇದು ನಮ್ಮ ಅಪ್ಪು ಇದೆ ಅಂತ ಬ್ರಷ್ ತಗೊಂಡಿದ್ದು, ಮೇಕಪ್ ಬ್ರಷ್. ಇದು ಒಂದು ಟಾಪ್ ಚೆನ್ನಾಗಿದೆ. ಇದು 800 ಇರ್ಬೋದೇನೋ, ಇದು ಒಂದು 500 ಇರ್ಬೋದೇನೋ, ಇದು ಒಂದು 300. ನಮ್ಮ ಅಪ್ಪಗೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗೋದು ಜಾಸ್ತಿ. ನೆನ್ನೆ ಅಷ್ಟೇ ತಗೊಬಂದಂತೆ, ಇವತ್ತೊಂದು. ಇದು ನಾನು ನನ್ನ ಮಗಳಿಗೆ ಅಂತ ತಗೊಬಂದೆ. ಇದು ಆಕ್ಚುಲಿ ನಾನು ಇಲ್ಲೊಂದ್ ಕಡೆ ವಿಚಾರಿಸ್ದೆ 550 ರೂಪಾಯಿ ಇತ್ತು. ಕೊನೆಗೆ ಬರಾತದಿವಿ 250 ಮಾಡ್ಸ್ಕೊಂಡು ತಗೊಬಂದೆ ನನ್ನ ಮಗಳಿಗೆ ಅಂತ ಸರ್ಪ್ರೈಸ್. ಇಲ್ಲ ನೋಡಿ, ಒಂದು ಮೊಬೈಲ್ ಇಡ್ಬೋದು, ಒಂದೇ 3 ಮೊಬೈಲ್ ಇಡ್ಬೋದು. ಇದೊಂದು ಅಪ್ಪು ಬ್ಯಾಗ್ ತಗೊಂಡ್ಬಿಟ್ಟು. ಇದು ನಮ್ಮ ಪುಟಾಣಿಗೆ ಒಂದು ಕ್ಯಾಪು. ಇದು ನಮ್ಮ ಅಪ್ಪುಗೆ ಟಾಪ್. ಇದು ಅಷ್ಟೇ ಸಣ್ಣ ಇರೋದು ನಮ್ಮ ಅಪ್ಪು. ಈ 3ರಿಂದ ಸೇರಿ ಎಷ್ಟು 350 ರುಪೀಸ್. ಹಾಗಾಗಿ ವರ್ತ್ ಇದೆ ಅನಿಸ್ತು ಮನೇಲಿ ಹಾಕೊಳ್ಳೋಕ್ಕೆ, ಅದಕ್ಕೆ ತಗೊಂಡೆ. 600 ರುಪೀಸ್ ಇದೊಂದು ಟಾಪ್ ತಗೊಂಡೆ. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ. ನನಗೆ ಅಂತ ಇದೊಂದು ಚೈನ್ ತಗೊಬಂದಿದ್ದೀನಿ. ಇದೇ ಚೈನ ನಾನು ಸಿಂಗಾಪುರಲ್ಲಿ ನಮ್ಮನೆಯವರು ನನಗೆ ತಕೊಟ್ಟಿದ್ರು, ಗ್ರೀನ್ ಕಲರ್ ಸೇಮ್. 750 ರುಪೀಸ್ ಕೊಟ್ಟು ತಗೊಂಡಿದ್ದೆ. ಇದು ಇಲ್ಲಿ 150 ರುಪೀಸ್ ಕೊಟ್ಟು ತಗೊಬಿಟ್ಟು ಬಂದೆ. ಚೆನ್ನಾಗಿ ಕಾಣಿಸ್ತಿದೆ. ಹಿಂಗೆ ನಮ್ಮನೆಯವ್ರು ಬೈತಾರೆ ಅಂತ ಈ ಸರಿ ನಾನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಈ ಸರಿ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಕೈ ನೋವು ಬತ್ತಾ ನಿನ್ನ ಶಾಪಿಂಗ್ ನಾವು ನೋಡಿ ಇದನ್ನೂ ಜಾಸ್ತಿ ಮಾಡಿಲ್ಲ. ನೈಟ್ ಪ್ಯಾಂಟ್ಗಳು ಇರಲಿ, ಅವು ಯೂಸ್ ಬರುತ್ತೆ. ಮತ್ತೆ ಇದೊಂದು ಚೈನ್ ನನ್ನ ಮಗಳಿಗೆ. ಇಷ್ಟೇ ನಾನು ಶಾಪಿಂಗ್ ಮಾಡಿರೋದು. ಇದು ನೋಡ್ಕೊಂಡ್ಬಿಟ್ಟು ಬಂದಿದ್ದೀನಿ ಈ ಸರಿ. ನೆಕ್ಸ್ಟ್ ಟೈಮ್ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ಹಾಗಾಗಿ ಬಯಸ್ಕೊಳ್ಳೋದು ಬೇಡ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮಕ್ಳನ್ನ ಸ್ಕೂಲಿಗೆ ಕಳ್ಸಕ್ಕೆ ಕರ್ಕೊಂಬರಕ್ಕೆ ಎಲ್ಲ ಚೆನ್ನಾಗಿದೆ. ಸಿಂಪಲ್ ಆಗಿ ಹಾಕೊಂಬರಕ್ಕೆ. ಹಾಗಾಗಿ ಇದಕ್ಕೆಲ್ಲ ಕೊಡ್ಬೋದು 180 to 250 ರುಪೀಸ್. ಹುಡುಕ್ಬೇಕಲ್ಲ ಅಷ್ಟೇನೆ. ಸದ್ಯಕ್ಕೆ ಇವತ್ತು ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಧನ್ಯವಾದಗಳು.